ಸೊ ಹಂಗಾಗಿ ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟೆಬಿಲೈಸೇಷನ್ನು. ಬಟ್ ಮಾತಾಡೋದೆಲ್ಲ ಸಿಂಕ್, ನಾನು ಮ್ಯಾನ್ಯುವಲಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಅದು ಕರೆಕ್ಟಾಗಿ ಅಷ್ಟೊಂದು ಕರೆಕ್ಟಾಗಿ ಸಿಂಕ್ ಆಗಿಲ್ಲ. ಬಟ್ ಆಲ್ಮೋಸ್ಟ್ ಸಿಂಕ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ರಿವ್ಯೂ ಮಾಡ್ಬೇಕಾದ್ರೆ ನೋಡಿದ್ದೆ ಅಲ್ವಾ, ಅಂದರೆ ಪ್ರಿವ್ಯೂ ಮಾಡ್ತಾ ಇರ್ತೀವಿ ಅಲ್ವಾ ಎಡಿಟ್ ಮಾಡಬೇಕಾದ್ರೆ, ಆವಾಗ ನೋಡಿದಾಗ ಸಿಂಕ್ ಆಗ್ತೈತೆ. ಬಟ್ ಕಂಪ್ಲೀಟಾಗಿ ಆಗಿರೋ ಸ್ಯಾಟಿಸ್ಫ್ಯಾಕ್ಷನ್ ಏನೂ ಬಂದಿಲ್ಲ ನನಗೆ. ಬಟ್ ಅದೇ ಸ್ಟೆಬಿಲೈಸೇಷನ್ ಕರೆಕ್ಟಾಗಿದ್ದಿದ್ರೆ ನೀವು ಫಸ್ಟ್ ವೀಡಿಯೋದಲ್ಲಿ ಎಪಿಸೋಡ್ 1 ನಿಮಗೆ ಆ್ಯಕ್ಚುಲಿ ಇನ್ಸ್ಟಾ 360 ಹಾಕ್ಬಿಟ್ಟಿದ್ದೀನಿ, ಅದ್ರಲ್ಲಿ ವ್ಯೂವೇ ಕಾಣ್ತಲ್ಲ ನಿಮಗೆ. ಸೊ ಸೆಕೆಂಡ್ ವೀಡಿಯೋಗಳಲ್ಲಿ ನೋಡಿರ್ತೀರ ವ್ಯೂ ಮತ್ತು ಸ್ಟೆಬಿಲೈಸೇಷನ್ನು ಆ ಥರ ಸಿಂಕ್ ಆಗಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಸೊ ಅದಾದಮೇಲೆ ಇನ್ನೊಂದು ಸೈಕ್ ಏನಾಗಿದೆ ಅಂದರೆ ಅದಕ್ಕಿಂತ ಮುಂಚೆ ವೀಡಿಯೋಗಳಲ್ಲಿ ನಾವು ಇದೇನು ಚೆಕ್ಔಟ್ ಆದ್ವಲ್ಲ ಅಷ್ಟೇನಾ, ಆವಾಗ ವೀಡಿಯೋ ಎಲ್ಲ ಒಳಗಡೆ ಏನೋ ಮೋಸ್ಟ್ಲಿ ಸ್ಟೇದೆ ಯಾವುದೋ ವೀಡಿಯೋ ಮಾಡೋಕ್ಕೋಗಿ, ಇಲ್ಲಾಂದರೆ ಅಲ್ಲಿ ಟೆಂಪಲ್ದು ಯಾವುದೋ ವೀಡಿಯೋ ಮಾಡೋಕ್ಕೋಗಿ ವೈಡ್ ಇದ್ದನ್ನ ಸ್ಟ್ಯಾಂಡರ್ಡ್ಗೆ ಹಾಕ್ಬಿಟ್ಟಿದ್ದೀನಿ. ಸೊ ಹತ್ರ ಬಂದುಬಿಟ್ಟಿದೆ ಎಲ್ಲ. ನಂದು ಆ್ಯಕ್ಚುಲಿ ಇಲ್ಲಿಗೇನೋ ಕಾಣುತ್ತೆ ಅನ್ಸುತ್ತೆ ನಿಮಗೆ ಅದು ವೀಡಿಯೋ. 2 ಮಿರರ್ ಮಧ್ಯ ಕಾಣಿಸುತ್ತೆ ನಿಮಗೆ, ಕರೆಕ್ಟಾಗಿ ಕಾಣಲ್ಲ, ಅದು ವ್ಯೂವೇ ಇಲ್ಲ ಅದರಲ್ಲಿ, ಆ ಥರ ಆಗ್ಬಿಡ್ತು. ನಾನು ಸ್ವಲ್ಪ ಹೊತ್ತು ನೋಡಿದೆ, ಹಂಗೂ ಸುಮಾರು ಯೋಚನೆ ಮಾಡಿದೆ, ಹಾಕ್ಲಾ ಬೇಡವಾ, ಹಾಕಿದ್ರೆ ಹಿಂಗೆ ಏನು ಕತೆ ಅಂತ. ಫಸ್ಟ್ ಆಫ್ ಆಲ್ ನನಗೆ ಸ್ಟೋರೇಜ್ ಬೇಕಾಗಿತ್ತು. ಸೊ ಏನು ಮಾಡ್ತೀರಾ, ಸ್ಟೋರೇಜ್ಗೂ ಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ, ಹೆಂಗಿದ್ರು ನಾನು ತಾನೇ ನೋಡೋದು, ನೋಡಿದ್ರೆ ಪರವಾಗಿಲ್ಲ, ನನ್ನ ಮಿಸ್ಟೇಕ್ಗಳಾದ್ರು ನಂಗೆ ಗೊತ್ತಾಗುತ್ತೆ ಮುಂದೆ ನೋಡಿದಾಗ, ಇಂಥ ಮಿಸ್ಟೇಕ್ ಆಗಿತ್ತು ಗುರು ಅಂತ. ಆ ನೆನಪುಗಾರು ಬೇಕು. ಆಮೇಲೆ ನಾನೇನು ಮಾತಾಡಿದ್ದೀನಲ್ವ, ನಾನು ಟ್ರಾವೆಲ್ ಮಾಡಿರೋದು ಎಲ್ಲ ಹೋಗ್ಬಿಡುತ್ತೆ ಅನ್ನೋದಕ್ಕಿಂತ ಆ ನೆನಪುಗಳು ಇದಾಗ್ಬಿಡುತ್ತೆ. ಈಗ ವೀಡಿಯೋ ನೋಡಿದ ತಕ್ಷಣ ಗೊತ್ತು, ನಾನು ಇಲ್ಲಿ ಹೋಗ್ತಾಯಿದ್ದೆ ಗುರು, ಜಾಗದಲ್ಲಿ ಹೋಗ್ತಾಯಿದ್ದೆ, ಹಂಗಿತ್ತು, ಆ ಟೈಮಲ್ಲಿ ಹಂಗೆ ಇತ್ತು, ಆ ಥರ ಎಲ್ಲ ನೆನಪಾಗುತ್ತೆ ಇವಾಗ. ಸೊ ವೀಡಿಯೋನೇ ಹಾಕಿಲ್ಲ ಅಂದಿದ್ರೆ ನಾನು ಡಿಲೀಟ್ ಮಾಡಿ ಬಿಸಾಕ್ಬಿಡ್ತಾಯಿದ್ದೆ, ನಾನು ಇಟ್ಕೊತಾನೆ ಇರಲಿಲ್ಲ, ಯಾಕಂದರೆ ಸ್ಟೋರೇಜ್ ಬೇಕಲ್ವಾ. ನಂದು ಬರೀ 256 GB ಇದು, ಎಷ್ಟು ಅಂತ ಮಾಡ್ತೀರಾ ಅದರಲ್ಲೇ ವೀಡಿಯೋ ಡಿಲೀಟ್ ಮಾಡಿ ಅದೇ ರೀಸೈಕಲ್ ಮಾಡ್ತಾ ಇರಬೇಕಾಗುತ್ತೆ. ರೆಕಾರ್ಡ್ ಮಾಡೋದು, ಅಪ್ಲೋಡ್ ಮಾಡೋದು, ಡಿಲೀಟ್ ಮಾಡೋದು, ರೆಕಾರ್ಡ್ ಮಾಡೋದು, ಅಪ್ಲೋಡ್ ಮಾಡೋದು, ಡಿಲೀಟ್ ಮಾಡೋದು, ಈ ಥರ ಈಗ ಆ್ಯಕ್ಚುಲಿ ಸಿಚುವೇಶನ್ ಇರೋದು. ಸೊ ನಾನು ಅಷ್ಟೊಂದು ವೀಡಿಯೋ ಹೆಂಗೋ ಮಾಡಿಕೊಂಡೆ ಅಂದರೆ ಒಂದೇ ಇದರಲ್ಲಿ ಆಗಿಲ್ಲ, ಅದು ಒಂದೇ SD ಕಾರ್ಡಲ್ಲಿ ಆಗಿಲ್ಲ. ನಾನು ಇನ್ಸ್ಟಾ 360ಗೆ ಒಂದು SD ಕಾರ್ಡ್ ಹಾಕಿದ್ದೆ ಗೊತ್ತಾ. ಇನ್ಸ್ಟಾ 360 ಯೂಸೇ ಮಾಡಿಲ್ಲ ಗುರು, ನಾನು ಇಡೀ ಟ್ರಿಪ್ಪಲ್ಲೇ ಯೂಸ್ ಮಾಡಿಲ್ಲ ಅದು ಇನ್ಸ್ಟಾ 360. ಅದು ಫಸ್ಟ್ ವೀಡಿಯೋದಲ್ಲಿ ಅಷ್ಟೇ ಹಾಕಿದ್ದು, ಅದಾದಮೇಲೆ ಬಾಕ್ಸ್ ಇಟ್ಬಿಟ್ಟು ಅದರದ್ದು SD ಕಾರ್ಡನ್ನ ತೆಗೆದು ಸೈಡ್ಗೆ ಇಟ್ಬಿಟ್ಟು ಇದ್ರಲ್ಲಿ ಮಾಡ್ತಾಯಿದ್ದೆ. ಸೊ ಇದು ಯಾವಾಗ ಅಲ್ಲಿಂದ ಚೆಕ್ಔಟ್ ಆಗ್ಬೇಕಾದ್ರೆ ಮುಗೀತು, ಆವಾಗ SD ಕಾರ್ಡ್ ಹಾಕ್ಕೊಂಡು ಅಲ್ಲಿಂದ ಬಂದಿದ್ದು ಆ SD ಕಾರ್ಡಲ್ಲಿ. ಸೊ ಆ SD ಕಾರ್ಡ್ ಇಲ್ಲ ಅಂದಿದ್ದರೆ ನಾನು ಅಲ್ಲೇ ಕುಂತ್ಕೊಂಡು ಅಪ್ಲೋಡ್ ಮಾಡಿ ಆ ಥರ ಸೀನ್ಸ್ಗಳು ಹಾಕ್ಬಿಡ್ತಾಯಿತ್ತು. ಅಪ್ಲೋಡ್ ಮಾಡ್ಬೋದಾಗಿತ್ತು, ಬಟ್ ಟೈಮ್ ಇರಲಿಲ್ಲ. ನೀವು ಟೈಮ್ ಅಂತ ನೋಡಿದ್ರೆ ಅಲ್ಲಿ ಸ್ಟ್ರೈನ್ ಎಲ್ಲ ಆಗಿರುತ್ತೆ. ಸೊ ಆ ಟೈಮಲ್ಲಿ ಮೂಡು ಇರೋಲ್ಲ. ನಾನು ಹಂಗೂ ಅಲ್ಲಿ ಟ್ರಿಪ್ಪಲ್ಲಿ ಒಂದೇ ವೀಡಿಯೋ ಎಡಿಟ್ ಮಾಡಿದ್ದು, ಅದೇ ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋ ನೋಡಿದಿರಲ್ಲ ನೀವು, ಇನ್ಸ್ಟಾ 360 ಬಂದುಬಿಟ್ಟಿರೋದು ಇಲ್ಲಿ ಹಾಕಿದ್ದು. ಸೊ ಅದೊಂದೇ ವೀಡಿಯೋ ಸ್ಟೇಯಲ್ಲಿ ನಾನು ಎಡಿಟ್ ಮಾಡಿದ್ದು. ಅಯ್ಯೋ, ಅದು ಒಂಥರ ಅಲ್ಲಿ ವೈಬ್ ಎಂಜಾಯ್ ಮಾಡ್ತಾಯಿರ್ತೀವಿ ನಾವು. ಸುಮ್ಮನೆ ಇದೆಲ್ಲ ಮಾಡ್ಕೊಂಡು ಕುಂತ್ಕೊಂಡು ಅದೆಲ್ಲ ಸೀನೇ ಇರೋಲ್ಲ ನಮಗೆ. ಸೊ ಹಂಗಾಗಿ ಆಮೇಲೆ 2 ದಿನವೂ ನೈಟು ತುಂಬ ಸ್ಟ್ರೈನ್ ಆಗಿಬಿಟ್ಟಿದ್ದೋ ನಾವು, ಹೊರಗಡೆ ಎಲ್ಲ ಹೋಗಿದ್ದೋ ಅಲ್ವಾ. ಸೊ ಬಂದಿದ್ದ ದಿನ ಸ್ಟ್ರೈನ್ ಆಗಿತ್ತು, ರಾತ್ರಿ ಮಲ್ಕೊಂಡು. ಅದ್ರ ನೆಕ್ಸ್ಟ್ ದಿನ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ದು, ಅದ್ರದ್ದು ಸ್ಟ್ರೈನ್ ಆಗಿತ್ತು, ಮಲ್ಕೊಂಡು. ಅದ್ರ ನೆಕ್ಸ್ಟ್ ದಿನ ಎದ್ಕೊಂಡು ಹಂಗೆ 2 ನೈಟ್ಸು. ಸೊ ಚೆನ್ನಾಗಿತ್ತು ಗುರು, ಒಂಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. HN ಕೀರ್ತಿ ಅವರು ಯಾವಾಗಲೂ ಬರ್ತಾನೆ ಇರಲಿಲ್ಲ ಟ್ರಿಪ್ಗೆ, ಅಷ್ಟು ಸಲ ಹೇಳಿದ್ದು, ಕೊನೆಗೂ ಬಂದರು. ಅದೇ ಖುಷಿ ವಿಚಾರ. ಸೊ ನಾನು ಬೇಸಿಕಲಿ ಬಂದು ನಿಮಗೆಲ್ಲ ಅದನ್ನೇ ರೆಕಮೆಂಡ್ ಮಾಡ್ತೀನಿ ಗೈಸ್.
ಕ್ಯಾಮ್ರಾಗೆ ಇನ್ಬಿಲ್ಟ್ ಮೈಕ್ ಹಾಕೊಳ್ಳೋದಕ್ಕಿಂತ ಈಗ ನನ್ನಂಥವ್ರು ನಾನು ಹೆಂಗಿದ್ರೂ ಮೊಬೈಲಲ್ಲಿ ಫೋಟೋ ವೀಡಿಯೋ ಎಲ್ಲ ತೆಗಿಯಲ್ಲ. ಯಾಕಂದರೆ ನಂದು ಓಲ್ಡ್ ಮೊಬೈಲಲ್ಲಿ ಆ ಥರ ಎಲ್ಲ ಕ್ಲಾರಿಟಿನೂ ಬರೋಲ್ಲ, ಅದೆಲ್ಲ ಸೀನ್ಗಳು ಇಲ್ಲ. ಸೊ ನಾನು ಕ್ಯಾಮ್ರಾನೇ ಎಲ್ಲದಕ್ಕೂ ಯೂಸ್ ಮಾಡೋದ್ರಿಂದ ಫೋಟೋ ವಿಡಿಯೋ ಸ್ಲೋ ಮೋಷನ್ನು ಎಲ್ಲದಕ್ಕೂ. ಸೊ ಅದೇ ಮಾಡೋದ್ರಿಂದ ನನ್ನಂಥವ್ರಿಗೆ ಮೈಕು ಏನು ವೈರ್ಲೆಸ್ ಮೈಕೇ ಯೂಸ್ ಆಗೋದು. ಅದರಲ್ಲೂ ಇಂಟರ್ನಲ್ ಸ್ಟೋರೇಜ್ ಇರಬೇಕು ವೈರ್ಲೆಸ್ ಮೈಕೆ, ಆವಾಗಲೇ ಸರಿ. ಇಲ್ಲ ನಂತರ ಎಡ್ವರ್ಟ್ ಮಾಡೋರು ಇರ್ತಾರೆ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡ್ಕೋಬಾರ್ದು. ಅಲ್ಲೇ ಒಂದು ಸಲ ನೋಡ್ಬೇಕು ನಾನು, ಎಲ್ಲಿ ಅದು ಸ್ಲೋ ಮೋಷನ್ ಹಾಕ್ದಾಗ್ಲೇ ತೆಗ್ದು ಹಾಕಬೇಕು. ಸರಿ ಗುರು ಮುಗೀತು ಸ್ಲೋ ಮೋಷನ್ ಇಲ್ಲಿಗೆ ಚೇಂಜ್ ಮಾಡು ಅಂತ. ಅಲ್ಲೂ ಅಷ್ಟೇ ಗೈಸ್, ವಿರೂಪಾಕ್ಷ ಟೆಂಪಲ್ಗೆಲ್ಲ ಹೋಗಿದ್ದೋ ಅಲ್ವಾ ದಿನ, ಅಲ್ಲೂ ಅದೇ ಸೀನು. ನೀವು ಕ್ವೀನ್ಸ್ ಬಾತ್ ಹೌಸ್ಗೆ ಅಲ್ಲಿ ಇದಕ್ಕೆ ಹೋಗಿದ್ರೆ ಅಲ್ಲೂ ಅಷ್ಟೇ. ನಾನು ಸುಮ್ಮನೆ ವೀಡಿಯೋ ಏನಕ್ಕೆ ಹಾಕಿದ್ದೀನಿ, ಅಲ್ಲೆಲ್ಲ ಆ್ಯಕ್ಚುಲಿ ಹೋಗ್ಬೇಕಾರೆ ಬರ್ಬೇಕಾರೆ ಎಲ್ಲ ಮಾತಾಡ್ಕೊಂಬಂದಿದ್ದೆ. ಸೊ ವಾಯ್ಸ್ ಇಲ್ಲ. ಆಮೇಲೆ ಸ್ಲೋ ಮೋಷನ್ ವೀಡಿಯೋ ಏನು ಮಾಡ್ತೀರಾ ನನ್ನ ಕತೆ. ಸೊ ಹಂಗಾಗಿ ನಾನು ಹೇಳೋದೇನೆಂದರೆ, ನಂತರ ಮಾಡೋರಿಗೆ ವೈರ್ಲೆಸ್ ಮೇಕೇ ಬೆಸ್ಟು ಗೈಸ್. ಅದರಲ್ಲೂ ಅದೇ ನಿಮ್ಗಾಗಲೇ ಹೇಳ್ದಂಗೆ ಸ್ಟೋರೇಜು ಇರಬೇಕು ವೈರ್ಲೆಸ್ ಮೈಕಲ್ಲಿ. ಸೊ ಆವಾಗ ನೀವೇನೇ ಎಡ್ವರ್ಟ್ ಮಾಡಿದ್ರು ಅಟ್ಲೀಸ್ಟ್ ವಾಯ್ಸಾರು ರೆಕಾರ್ಡ್ ಆಗಿರುತ್ತೆ. ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಇದ್ದರೆ ಸಾಕು. ಅಂದರೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಬೇಕು, ಈ ಸ್ಟೆಬಿಲೈಸೇಷನ್ನು ಮತ್ತು ಕರೆಕ್ಟಾಗಿ ಸಿಂಕ್ ಆಗ್ತಾ ಇರೋದು ಇದೆಲ್ಲ ಕಾಂಪ್ರಮೈಸ್ ಮಾಡ್ಕೊಬೇಕು. ಬಟ್ ಅದು ನೋಡಿದ್ರೆ ಅಟ್ಲೀಸ್ಟ್ ನೆನಪಾರು ಆಗುತ್ತೆ ನಿಮಗೆ ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂತ. ಬಟ್ ಈಗ ಅದೇ ಇದರಲ್ಲಿ ನಾನು ವೈರ್ಡ್ ಮೈಕ್ ಯೂಸ್ ಮಾಡ್ತಿದ್ದೆ ಅಂತ ಅಂದ್ಕೊಳ್ಳಿ, ಏನು ಕತೆ, ಏನೂ ರೆಕಾರ್ಡ್ ಆಗ್ತಾ ಇರಲಿಲ್ಲ, ಸೀನೇ ಇಲ್ಲ. ಸ್ಲೋ ಮೋಷನ್ ಮಾಡಿಬಿಟ್ಟು ರೆಕಾರ್ಡ್ ಆಗಿಲ್ಲ ಅಂದರೆ ನೋಡಿ, ನಾನು ಈ ಸಲ ಮಾಡಿರೋದು ಸ್ಲೋ ಮೋಷನ್ನೇ. ವೀಡಿಯೋ 4x ಹಾಕಿದ್ರೂ ಆಡಿಯೋ ಬರ್ತಾಯಿಲ್ಲ, ಬರೀ ವೀಡಿಯೋ. ಅದು ಸ್ಲೋ ಮೋಷನಲ್ಲಿ ಮಾಡಿಬಿಟ್ಟಿರೋದು. ಆಮೇಲೆ ಕ್ಲೀನಾಗಿ ಸಿಂಕು ಆಗ್ತಾಯಿಲ್ಲ ವಾಯ್ಸ್ಗೆ. ಆಡಿಯೋನೇ ಇಲ್ಲ ಅಂದರೆ ಬರೀ ವೀಡಿಯೋ ಹಾಕಿದ್ರೆ ಚೆನ್ನಾಗಿರಲ್ಲ. ವಾಯ್ಸ್ ಓವರ್ ಕೊಡ್ಬೋದು, ಬಟ್ ಅದು ನ್ಯಾಚುರಲ್ ಆಗಿರಲ್ಲ ಗೈಸ್. ತುಂಬ ಎಕ್ಸ್ಟ್ರೀಮು ಅಂದಾಗ ಕೊಡೋಣ, ಅದು ಮಾತಾಡಿದ್ದೆ ಅಷ್ಟೇ ತುಂಬ. ಬಟ್ ಆ ರೇಂಜಿಗೆ ಇಂಪಾರ್ಟೆಂಟ್ ಮ್ಯಾಟ್ರ್ಗಳೇನಲ್ಲ, ಅದು ಮಾತಾಡಿದ್ದೆ ಇಲ್ಲ ಅಂತ ಅಲ್ಲ, ಬಟ್ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ ವಿಷಯಗಳು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಇವತ್ತು ಆಫೀಸಲ್ಲೇ ನೋಡಿದ್ದು ನಾನು. ಬರಬೇಕಾದ್ರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಅಲ್ವಾ. ಸೊ ಬರಬೇಕಾದ್ರೆ ಸರಿ ಆಯಿತು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಹಿಂಗೆ ಓಪನ್ ಮಾಡಿದೆ, ಸ್ಲೋ ಮೋಷನ್ ಇತ್ತು. ಓ ಶಿಷ್ಯ, ಇವತ್ತೂ ಕಾಲೆತ್ಕೊಂಡ್ಬಿಡ್ತಿತ್ತು ನನ್ನೇನಾದ್ರು ಹಿಂಗೆ ಮಾಡಿದಿದ್ರೆ ಅಂತ ಅಂದ್ಕೊಂಡೆ. ವೆರಿ ಅಡ್ವಾಂಟೇಜ್ ಬಟ್ ಲರ್ನಿಂಗು ಎಲ್ಲ. ನಾನು ನೆಕ್ಸ್ಟ್ ಟೈಮಿಂದ ಸ್ಲೋ ಮೋಷನ್ ವೀಡಿಯೋ ಮಾಡಿದಾಗ ಕರೆಕ್ಟಾಗೆ ವೀಡಿಯೋಗೆ ಹಾಕಬೇಕು, ನೆನಪಿರುತ್ತೆ. ಅಟ್ಲೀಸ್ಟ್ ಯೂಟ್ಯೂಬ್ದು ಏನಾದ್ರು ನೋಡಿದಾಗಾದ್ರೂ ನೆನಪಾಗುತ್ತೆ. ಇಲ್ಲ ಸ್ಲೋ ಮೋಷನ್ ಆಗ್ತಾಯಿದ್ದೀನಿ ಅಂದಾಗಾರು ಒಂದು ಥಾಟು ನೆನಪಿರುತ್ತೆ, ಓ ಸಲ ಈಗ ಮಾಡಿಬಿಟ್ಟಿದ್ದೆ, ಈ ಸಲ ಮಾಡಬಾರ್ದು ಅಂತ. ಯಾವ ಥರ ಇದು ರೋಡು, ಒಂದು ಸೈಡ್ ರೋಡು ಬರೀ ಪಾರ್ಕಿಂಗೇನ ಮಾಡ್ತಾವ್ರೆ ಹುಡುಗರು. ಆ ಕಡೆ ಸೈಡ್ ಪಾರ್ಕಿಂಗ್ ಇದ್ದರೆ ಓಕೆ. ಈಗ ನಾನು ಹೋಯ್ತಿದ್ದೇನೆ ಇದನ್ನೂ ಪಾರ್ಕಿಂಗ್ ಮಾಡ್ಕೊಂಬಿಟ್ಟವ್ರು, ಅದೇ ಪ್ರಾಬ್ಲಮ್ ಆಯ್ತವ್ರು. 3 ಲೈನ್ ಇತ್ತಲ್ಲ ಅಂದರೆ ಎಲ್ಲಿತ್ತು ಅಂತ.